ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಮತ್ತು ಒಂದೇ ದಿನಕ್ಕೆ ನನಗೆ ಎಷ್ಟು ಕಷ್ಟ ಆಗ್ತದೆ. ನಮ್ಮಪ್ಪ 35 ವರ್ಷ ಒಂದೇ ಒಂದು ದಿನ ಏನೂ ಕಷ್ಟ ಹೇಳಿದೆ ದುಡ್ದು ನಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಗ್ರೇಟ್. ಇನ್ಮೇಲಾದರೂ ಅವ್ರ ಭಾರ ಕಮ್ಮಿ ಮಾಡಬೇಕು. ಇದೇಣ ನಾ ಇನ್ನೂ ಇಲ್ಲೇ ಕೂತಿದ್ಯಾ? ಕೆಲಸ ಮುಗಿದು ಎಷ್ಟೊತ್ತಾಯ್ತು? ಯಾಕೆ ಮನೆಗೆ ಹೋಗಲ್ವಾ? ನನಗಿಲ್ಲಿ ಯಾವ ಮನೆಯೂ ಇಲ್ಲ. ಸೇಮ್ ನನ್ನ ಕೇಸು. ಆಯ್ತು ಬಿಡು, ಅದಕ್ಕೇನು, ಇದೇ ಬಿಲ್ಡಿಂಗಲ್ಲಿ ನಮ್ಮ ಜೊತೆ ಉಳ್ಕೊಳ್ಳುವಂತೆ. ಮತ್ತು ಇಲ್ಲಿ ಕೆಲಸ ಆದಮೇಲೆ ಬೇರೆ ಬಿಲ್ಡಿಂಗಲ್ಲಿ ಕೆಲಸ ಅಲ್ಲೇ ಉಳ್ಕೊಳ್ಳೋದು. ಹೊಸ ಮನೆ ಕಟ್ಟಿರೋರಿಗೆ ಮನೆ ತಗೊಂಡೇನೋ ಖುಷಿ ಇದ್ರೆ ನಮಗೆ ಕೆಲಸ ಮಾಡೋಕ್ಕೆ ಶುರುವಾದಾಗ್ಲಿಂದನೂ ಕಷ್ಟನೇ. ಅದು ಸರಿ, ನಿಂದು ಯಾವ ಊರು? ನಂದು ಕಳಶ. ಹೆಸರು ನರಸಿಂಹ ಅಂತ. ಅಪ್ಪ ಅಮ್ಮಂಗೆ ನಾನು ಇಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾಯಿದ್ದೀನಿ ಅಂತ ಸುಳ್ಳು ಹೇಳಿ ಬಂದೀನಿ. ಆದರೆ ಇಲ್ಲಿ ನಾನು ಮಾಡ್ತಾ ಇರೋ ಕೆಲಸ ಏನು ಅಂತ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊತಾರೆ. ನನ್ನ ಕತೆನೇ. ನಾನು 10 ವರ್ಷದಿಂದ ಇಲ್ಲಿ ಬಂದ್ಬಿಟ್ಟು ಕತ್ತೆ ಥರ ದುಡಿತಾ ಇದ್ದೀನಿ. ತಿಂಗಳಿಗೆ ಅಷ್ಟು ಇಟ್ಕೊಂಡು ಮಿಕ್ಕಿದ್ನೆಲ್ಲ ಮನೆ ಕಳಿಸ್ತೀನಿ. ವಯಸ್ಸಿಗೆ ಬಂದಿರೋ ತಂಗಿಗೆ ಮದುವೆ ಮಾಡಬೇಕು ಅನ್ನೋ ಜವಾಬ್ದಾರಿ ನನ್ನ ಹೆಗ್ಲ ಮೇಲೆ ಬಿದ್ದಿದೆ. ಮನೆಯವ್ರಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ, ನೀನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ. ಹೌದು, ನಿನ್ನ ಹೆಸರೇನು? ನನ್ನ ಹೆಸರ ಪರಮೇಶಿ ಅಂತ. ನೋಡಕೊಳ್ಳೆ ಸಣ್ಣಕ್ಕಿದ್ದೀನಲ್ವಾ, ಅದಕ್ಕೆ ನಾನು ಎಲ್ರು ಪತ್ಲು ಅಂತ ಕರೀತಾರೆ. ನೀನು ನನ್ಗೆ ಬೇಕಿದ್ರೆ ಹಂಗೆ ಕರಿಯಪ್ಪ, ನನಗೇನು ಬೇಜಾರಿಲ್ಲ. ಆಯ್ತು ಸರಿ, ಊಟ ಮಾಡುವಾ? ಅದು ಅಮ್ಮ ಡಬ್ಬಿ ಕೊಟ್ಟು ಕಳಿಸಿದಾಳೆ. ನಿನಗೇನು ಅಭ್ಯಂತರ ಇಲ್ಲ ಅಂದರೆ ಇಬ್ರು ಸೇರಿ ಅದೇ ತಿನ್ನೋಣವಾ? ಅಮ್ಮ ಕೊಟ್ಟಿರೋದು ಅಮೃತ ಕ್ಷಮ. ಬಾ ಜಮಾಯಿಸೋಣ. ಬಾಯಿಗೆ ಬಂದಂಗೆ ಬೈಯೋಕೆ ಶುರು ಮಾಡ್ಬಿಟ್ರೆ ಊಟ ಮಾಡೋವಾಗ ಅಂದಿಲ್ಲ. ಎಲ್ಲ ಬಂದು ನನಗೆ ಮಸ್ತ್ ತೋರಿಸ್ತೀರಾ? ಏನ್ ಅನ್ಕೊಂಡಿದ್ದೀರಾ? ನಿಮ್ಮಂತೂ ಸುಮ್ಮನೆ ನಾನು ಅನ್ಕೊಂಡಿದ್ದು ನಿಜ ಆಗ್ಬಿಟ್ರೆ ನನ್ನ ಪ್ರಗತಿ ನಿಮಗೆ ತಪ್ಪಿಸ್ಕೊಳ್ಳೋದ್ರಿಂದ. ಊಟ ಮಾಡೋವಾಗ ಇದ್ಬೇಕು ಅದ್ಬೇಕು ಅಂತ ಹಸ್ಬೆಂಡ್ ಒಂದ್ ಮಾತು ಹೇಳಿಲ್ಲ. ನಾನು ಫೋನಲ್ಲಿ ಬೈದಿದ್ದಕ್ಕೆ ಹಸ್ಬೆಂಡ್ಗೆ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಹೆಂಗಾದ್ರೂ ಮಾಡಿ ಅವ್ರನ್ನ ಮಾತಾಡಿಸ್ಬೇಕು, ಇಲ್ಲಾಂದ್ರೆ ನಂಗೆ ನೆಮ್ಮದಿ ಇರಲ್ಲ. ಆದ್ರೆ ರೂಮ್ ಒಳಗೆ ಹೋದ ತಕ್ಷಣ ಅವ್ರು ನನ್ನ ಬಾಯಿ ಬಂದಂಗೆ ಬೈದ್ರೆ ಏನ್ರಿ ಅನ್ಕೊಂಡಿದೀರಾ? ಏನೋ ಫ್ರೆಂಡು ಅಂತ ಸೆಲ್ಗೆ ಕೊಟ್ರೆ ಬಾಯಿ ಬಂದಂಗೆ ಮಾತಾಡ್ತೀರಾ? ಫೋನಲ್ಲಿ ನೆಟ್ಟಿಗೆ ಮಾತಾಡಕ್ ಬರಲ್ವ ನಿಮ್ಗೆ? ಹಸ್ಬೆಂಡು ಟೆನ್ಷನ್. ಓ, ದೊಡ್ಡದೊಂದು 10 ಕಂಪ್ನಿ ಇಟ್ಟವ್ರು ಇವರು. ಇಟ್ಟಿರೋದೊಂದು ಟೈಲರಿಂಗ್ ಅಂಗಡಿ. ಟೆನ್ಷನ್ ಅಂತ ಟೆನ್ಷನ್. ನಂಗೆ ಬರ್ತಿರೋ ಕೋಪಕ್ಕೆ ನಿಮ್ಮನ್ನ ಅಯ್ಯೋ, ನನ್ ಕನ್ಸ್ತಾರ ಹಸ್ಬೆಂಡ್ ಕೋಪ ಬಂದ್ಬಿಟ್ಟು ನನ್ ಕತ್ತಿಸ್ಕೋಕ್ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ? ಜೋರಾಗಿ ಕೂಗ್ಬಿಡ್ತೀನಿ, ಎಲ್ಲರೂ ಬಂದ್ಬಿಡ್ತಾರೆ. ಅದೇ ಸರಿ. ಸನ್ನಿಧಿ ಚಾಕ್ಲೇಟ್ ಕೊಡ್ತಾರೆ, ಬಂದು ಒಂದು ನಿಮಿಷ. ಫೋನ್ ಬಂತು. ಹಲೋ, ಯಾಕೆ ಅಳ್ತಿದ್ದೀರಾ ಅಣ್ಣ? ಏನಿಲ್ಲಮ್ಮ. ಏನು ನಿನ್ನ ಹೆಸರು? ಸನ್ನಿಧಿ ನನ್ನ ಹೆಸರು. ನಿನ್ನಷ್ಟೇ ನಿನ್ನ ಹೆಸರು ಮುದ್ದಾಗಿದೆ. ಥ್ಯಾಂಕ್ ಯು. ಯಾಕಂಡ ಎಮೋಷನಲ್ ಅದೇ? ನನ್ನ ತಂಗಿ ನೆನಪಾದ್ಲು ಕಣ. ತಂಗಿ ನೆನಪಾದ್ರೆ ಫೋನ್ ಮಾಡಿ ಮಾತಾಡ್ಬೇಕಲ್ವಾ? ನಾನು ಹೇಳೋದು ಅವಳು ಗೊತ್ತಿಲ್ಲ. ಅದು ಅಲ್ಲದೆ ನನ್ನ ತಂಗಿನೂ ಇದೇ ಊರಲ್ಲೇ ಇರೋದು. ಮತ್ತೆ ನೀನು ನಿನ್ನ ತಂಗಿ ಜೊತೆನೇ ಇರ್ಬೋದಲ್ವಾ? ತಂಗಿನ ಹಗುರವಾದ ಹೂ ಥರ ನಾವು ನೋಡ್ಕೋಬೇಕು. ನಾವು ಅವ್ರಿಗೆ ಯಾವತ್ತೂ ಭಾರ ಆಗಬಾರ್ದು. ಏನೋಪ್ಪ, ಒಂದೊಂದ್ಸಲ ನೀನು ಏನು ಹೇಳ್ತೀಯೋ ಒಂದು ಅರ್ಥ ಆಗಲ್ಲ ನೋಡು. ದಿಶಾನಾ? ಯಾರು ಇವರಾ? ಇವರು ದಿಶಾ ಮೇಡಮ್ ಅಲ್ವಾ? ಓಹ್, ಸಾರಿ ಮೇಡಮ್, ಸಾರಿ. ಮುಖ ಆ ಕಡೆ ತಿರುಗಿಸ್ಕೊಂಡಿದ್ರಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಮೇಡಮ್ ಏನೋ ಹೇಳ್ತಾ ಇದ್ದಾರೆ, ಕೇಳಿ. ಒಂದು ನಿಮಿಷ, ಬರ್ತಾರಂತೆ, ಹೋಗಿ. ಓಕೆ ಮೇಡಮ್. ಹೋದ್ರು.
ಒಬ್ಬ ಸ್ಟಾಫ್ ಮುಂದೆ ನಿನ್ ಬಂಡವಾಳ ಈಗ ಬಯಲಾಗ್ಬಿಡ್ತಿತ್ತಲ್ಲ. ನಾನ್ ಹೇಳ್ದಂಗ್ ನೀನ್ ಕೇಳಲಿಲ್ಲ ಅಂದ್ರೆ ಸೀದಾ ಸೌಂದರ್ಯ ಮುಂದೆ ಎಳ್ಕೊಂಡೋಗಿ ನಿಲ್ಲಿಸ್ತೀನಿ. ಆಮೇಲೆ ಏನಾಗುತ್ತೆ ನೀನೇ ಇಮ್ಯಾಜಿನ್ ಮಾಡ್ಕೊ. ದಯವಿಟ್ಟು ಬೇಡ ಅಕ್ಕ, ನಾನೇ ದೀಪ ಅನ್ನೋ ಸತ್ಯ ಯಾರಿಗೂ ಹೇಳ್ಬಿಡು, ನಿನ್ ಕೈ ಮುಗಿತೀನಿ. ಅಯ್ಯೋ ನೀನು ಅಳುಮುಂಜಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹತ್ತು ಕೈ ಮುಗಿದ್ ಬೇಡ್ಕೊಂಡ್ರೆ ಕರ್ಗಲ್ಲ ನಾನು. ನೋಡು, ನಾನು ಪ್ರಾಕ್ಟಿಕಲ್ ಹುಡುಗಿ. ನಾನು ಹೇಳ್ದಾಗೆ ನೀನು ಕೇಳ್ತೀಯಾ ಇಲ್ವಾ? ಕೇಳ್ತೀನಿ. ವೆರಿ ಗುಡ್. ನಾನು ಹೇಳಿದ್ದೆಲ್ಲ ಮಾಡಬೇಕು. ಸರಿ, ನೋಡು ಅಲ್ಲಿ ವಾಶ್ರೂಮ್ ಇದೆ. ಯಾರಿಗೂ ಕಾಣದೇ ಇರೋ ಥರ ಮುಖ ಮುಚ್ಕೊಂಡು ಹೋಗಿ ಮೇಕಪ್ ಮಾಡಿಕೊಂಡು ದಿಶಾ ಆಗಿ ವಾಪಸ್ ಬಾ. ನಾನು ಅಷ್ಟರಲ್ಲಿ ಈ ಡ್ರೆಸ್ನ ಮ್ಯಾನಿಕ್ಯೂನಿಗೆ ಹಾಕಿ ರೆಡಿಯಾಗಿ ಬರ್ತೀನಿ. ಆಮೇಲೆ ಸೌಂದರ್ಯ ಮ್ಯಾಮ್ ಕ್ಯಾಬಿನಲ್ಲಿ ಸಿಗೋಣ. ಹೇಳಿದ್ನಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ನನ್ನನ್ನು ಮಾಡಬೇಕು.